ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನಮ್ಮ ಊರಲ್ಲಿ ನಮ್ಮ ಗಂಡನ ಮನೆ, ಹಂಗಂದರೆ ನನ್ನ ಮನೆ ಯಾವ ಥರ ಇದೆ. 2 ಅಫ್ಟಿಯರು 2 ಫ್ಲೋರ್ ಮನೆ, ಅಂದರೆ 3 BHK ಮನೆ ಯಾವ ಥರ ಇದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇದು ನೋಡಿ ಎಂಟ್ರೆನ್ಸ್ ಹಾಲ್ ಇಷ್ಟೇ ಚಿಕ್ಕದಾಗಿದೆ. ಇದು ನಮ್ಮ ಮದುವೆ ಆಲ್ಬಮ್ ಫೋಟೋ, ಅದು ಅಂದರೆ ಫ್ರೇಮು. ಇದು ಬಂದು ಕಿಚನು. ಲೈಟ್ ಆಫ್ ಆಗಿತ್ತು, ಮತ್ತು ಅದು ಸೆಲ್ಫಿ ಸ್ಟಿಕ್ಕು ನಮ್ಮ ಮಗಳು ಇಟ್ಕೊಂಡಿರಲಿಲ್ಲ, ಅದಕ್ಕೆ ನಾನು ಕೈಯಲ್ಲಿ ಇಟ್ಕೊಂಡೆ ವಿಡಿಯೋ ಮಾಡ್ತಾಯಿದ್ದೆ ಫೋನು. ಈ ಕಡೆ ಬಂದರೆ ಪಾತ್ರೆಗೆಲ್ಲ ಧೂಳಾಗಬಾರ್ದು ಅಂತ ನಮ್ಮ ಅತ್ತೆ ಸೀರೆ ಎಲ್ಲ ಒರೆಸ್ಬಿಟ್ಟಿತ್ತು. ನಮ್ಮ ಒಳಗಡೆನೂ ಅಷ್ಟೇ, ಇಲ್ಲೂ ಅಷ್ಟೇ ಎಲ್ಲ ಸೀರೆ ಒರೆಸಿತ್ತು. ನೋಡಿ ಯಾವ ಥರ ಇದೆ ಅಂತ. ನಮ್ಮ ಕಿಚನ್ ಆಗಿರ್ಬೋದು, ಒಂಥರ ಬೆಂಗಳೂರಲ್ಲಿ ಚಿಕ್ಕ ಚಿಕ್ಕ ಬಾಡಿಗೆ ಮನೆ ಇರ್ತಾವಲ್ಲ, ಅದೇ ಥರ ಚಿಕ್ಕದು ಕಿಚನ್ ಆಗಿರ್ಬೋದು. ರೂಮ್ ಪ್ರತಿಯೊಂದು ಚಿಕ್ಕದೇ. ನೋಡಿ ಈ ಕಡೆ ಗ್ಲಾಸು, ಚಂಬು ಮತ್ತು ಏನು ಬೇಕೋ ಅದೆಲ್ಲ ಒಂಥರ ಶೆಲ್ಫ್ ಥರ ಇಕ್ಸಿ ಆ ಥರ ಇಟ್ಕೊಂಡಿದೆ ನಮ್ಮ ಅತ್ತೆ. ಈ ಕಡೆ ಬಂದರೆ ಹಾಲು. ಇಲ್ಲಿ 2 ಶೋಕೇಶ್ ಇದೆ, ಆ ಕಡೆ ಒಂದು ಈ ಕಡೆ ಒಂದು. ಆ ಕಡೆ ನಮ್ಮದು ನಮ್ಮ ಮೈದಾ ಅವ್ರದ್ದೆಲ್ಲ ಓದ್ಕೊಂಡಿರೋ ಬುಕ್ಸ್ಗಳಿರ್ತಾವಲ್ಲ ಅದೆಲ್ಲ ಇಟ್ಟಿದ್ವಿ. ಈ ಕಡೆ ಬಂದರೆ ನಮ್ಮ ಮದುವೆಗೆ ಎಲ್ಲ ಬಂದಿದ್ವಲ್ಲ ಫ್ರೇಮು, ಅದು ಆರ್ಗನೈಸ್ ಮಾಡಿಟ್ಟಿದ್ವಿ. ಇದು ನೋಡಿ ಡ್ರೆಸ್ಸಿಂಗ್ ಟೇಬಲ್ ಮೇಲೆ ಇನ್ನೊಂದು ಫ್ರೇಮ್ ಇದೆ ನಮ್ಮ ಮದುವೆದು. ಒಂದು 3 ಫ್ರೇಮ್ ಕೊಟ್ಟಿದ್ರು, ಇಲ್ಲೊಂದು ಅಲ್ಲೊಂದು. ಈ ಕಡೆ ಒಂದು TV ಪಕ್ಕದಲ್ಲಿ ಒಂದು ತಗೊಳಕಿದ್ದೀವಿ, ಶೋಕೇಶ್ ಪಕ್ಕದಲ್ಲಿ ನೋಡಿ ಅಲ್ಲೊಂದಿದೆ. ನೋಡಿ ಯಾವ ಥರ ಇದೆ ಅಂತ ನಮ್ಮ ಮನೆಯಲ್ಲಿ. ಇದು ಬಂದು ರೂಮು. ಇದು ಒಂಥರ ಬೆಡ್ರೂಮ್ ಥರನೇ, ಅಂದರೆ ಇಲ್ಲಿ ದೇವ್ರ ರೂಮ್ ಇಟ್ಟಿದ್ದೀವಿ. ದೇವ್ರ ರೂಮು ಮತ್ತು ಇಲ್ಲಿ ರೂಮ್ ಅಂದರೆ ಯಾರೂ ಇಲ್ಲಿ ಮಲ್ಕೊಳ್ಳಲ್ಲ, ಬರೀ ದೇವ್ರ ರೂಮು ಮತ್ತು ಅಕ್ಕಿ ಮೂಟೆ ಆಗಿರ್ಬೋದು, ರಾಗಿ ಮೂಟೆ ಎಲ್ಲ ನಾವು ಇದೇ ರೂಮಲ್ಲೇ ಇಟ್ಟಿರೋದು. ಈ ರೂಮ್ ಒಂಥರ ಚಿಕ್ಕದಾಗಿ ಸ್ಟೋರ್ ರೂಮ್ ಥರ ಇದೆ. ಅದರಿಂದ ನಾವು ಇಲ್ಲೇನು ಮಲಗಲ್ಲ, ನಾವು ಬರೀ ಇದು ಅಕ್ಕಿ ಮೂಟೆ ಅಂಥವು ಜೋಡಿಸಿಕೊಂಡಿದ್ದೀವಿ ಅಷ್ಟೇ. ನೋಡಿ ಬೀರು ಯಾವ ಥರ ಅವಾಗಿನ ಕಾಲದಲ್ಲಿ ತೊಗೊಂಡಿರೋಂಥ ಬೀರು. ಯಾವ ಬೀರೂನು ನಾವು ಚೇಂಜ್ ಮಾಡಿಲ್ಲ, ಇದೇ ಇಟ್ಕೊಂಡಿದ್ದೀವಿ. ಯಾಕಂದ್ರೆ ನಮ್ಮ ಅತ್ತೆ ಮಾವ ಇಬ್ಬರೇ ಅಲ್ವಾ, ನಮಗೆ ಸಾಕಾಗುತ್ತೆ ಅದೇ. ನೋಡಿ ಯಾವ ಥರ ಇದೆ ಅಂತ. ಇನ್ನು ಮೇಲೆ ಎಲ್ಲ ಹೇಗಿದೆ ಅಂತ ಹೊರಗಡೆ ಎಲ್ಲ ತೋರಿಸ್ತೀನಿ. ಇದು ನಾವು ಇಲ್ಲಿ ಮೆಟ್ಲ ಹತ್ರ ಗೇಟ್ ಹಾಕ್ಸಿಲ್ಲ, ಅದರಿಂದ ನಾವು ಈ ಥರ ರೇಕ್ ಇಟ್ಟಿದ್ವಿ. ಯಾಕಂದರೆ ನಮ್ಮ ಊರ ಪಕ್ಕದಲ್ಲೆಲ್ಲ ಬೆಟ್ಟ ಇದ್ದಾವಲ್ವ ಹಳ್ಳಿ ಕಡೆ, ಆ ಕೋತಿಗಳು ಮತ್ತು ನಾಯಿ ಅವೆಲ್ಲ ಬರ್ತವೆ ಅಂತ, ತುಂಬ ಕೋತಿಗಳು ಬರ್ತವೆ. ಅದರಿಂದ ನಾವು ಆ ಥರ ರೇಕ್ ದಿಕ್ಕಿದ್ವಿ. ಆಮೇಲೆ ನಾಯಿನೂ ಮೇಲೆ ಹೋಗಿ ಎಲ್ಲ ಗಲೀಜು ಮಾಡೋದಾಗಿರ್ಬೋದು, ಒಳಗಡೆ ಹೋದಾಗೆ ಎಲ್ಲ ಮಾಡ್ತವೆ. ಅದರಿಂದ ನಾವು ಅದನ್ನು ಇಟ್ಟಿದ್ವಿ. ಇದು ಮಲ್ಲಿಗೆ ಗಿಡ ಅಂತ, ತುಂಬ ಇವಾಗ ಹೂವು ಏನು ಬಿಟ್ಟಿರಲಿಲ್ಲ, ಬಟ್ ಅದು ಚೆನ್ನಾಗಿ ಚಿಗುರ್ಕೊಂಡೈತೆ. ನೋಡಿ ಮೇಲೆಲ್ಲ ನಾವು ನಾನ್ ವೆಜ್ ಏನಾದ್ರು ಮಾಡ್ಬೇಕಾದ್ರೆ ನಾವೆಲ್ಲ ಇಲ್ಲೇ ಮಾಡೋದು, ಕೆಳಗಡೆ ನಾವು ಒಳಗಡೆ ತೊಗೊಂಡೋಗಲ್ಲ. ಹಳ್ಳಿ ಕಡೆ ಗೊತ್ತಲ್ವ, ಎಲ್ಲ ಹೊರಗಡೆನೇ ತಿನ್ನೋದು ಅಂತ. ನಾವು ಅದಕ್ಕೆ ಮೇಲೆ ಮಾಡ್ಕೊಂಡು ತಿಂತೀವಿ ಯಾವಾಗ ಮಾಡಿದ್ರೂ. ಅದು ಕೈ ತೊಳ್ಕೊಳ್ಳೋದು ವಾಶ್ ಬೇಷನ್ ಇತ್ತು, ಅದು ನಾಯಿ ಏನೋ ಮುರಿದಾಕ್ಬಿಟ್ಟೈತೆ, ಅದು ರೆಡಿ ಮಾಡಿಸ್ಬೇಕು. ಮತ್ತು ಇದು ನೋಡಿ ಫಸ್ಟು ಒಂದು ರೂಮ್ ಇದೆ, ಮತ್ತು ಹಿಂದೆ ಒಂದು ರೂಮ್ ಇದೆ, 2 ರೂಮು. ಇಲ್ಲಿ ಒಂಥರ ದೊಡ್ಡ ರೂಮು ಫ್ರೀ ಆಗಿದೆ. ಕೆಳಗಡೆ ಒಂದೇ ಸೋಫಾ, ಲಾಂಗ್ ಸೋಫಾ ಇಟ್ಟಿದ್ವಿ. ಯಾಕಂದರೆ ಕೆಳಗಡೆ 2 ಸೋಫಾ, ಸಿಂಗಲ್ ಸೋಫಾ ಇಡೋಕ್ಕೆ ಜಾಗ ಇಲ್ಲ ಅಂತ ಮೇಲೆ 2 ಇಟ್ಟಿದ್ವಿ. ನೋಡಿ ಇಲ್ಲಿ ಇಟ್ಟಿದ್ವಿ 2. ಮತ್ತು ಇದು ಮಂಚ, ಇಲ್ಲೊಂದು ಅಲ್ಲೊಂದು ಇಟ್ಟಿದ್ದೀವಿ. ಯಾರಾದರೂ ಗೆಸ್ಟ್ ಬಂದರೆ ನಾವೆಲ್ಲ ಇಲ್ಲೇ ಮಲ್ಕೊಳ್ಳೋದು. ಕೆಳಗಡೆ ತುಂಬ ಇಕ್ಕಟ್ಟಲ್ವ, ಅದಕ್ಕೆ ಮೇಲೇ ಯಾರಾದರೂ ಬರಲಿ ಪರವಾಗಿಲ್ಲ, ಮೇಲೇ ನಾವು ಜಾಸ್ತಿ ಫ್ರೀಯಾಗಿರುತ್ತಲ್ವ, ಚೆನ್ನಾಗಿರುತ್ತೆ ಹಳ್ಳಿ ಸೈಡು. ನೋಡಿ ಇಲ್ಲೊಂದು ಶೋಕೇಶ್ ಇದೆ, ಇದು ಅಷ್ಟೇ ನಮ್ಮ ಮದುವೆಯಲ್ಲಿ ಬಂದಿರೋ ಎಲ್ಲ ಫ್ರೇಮ್ಗಳೆಲ್ಲ ಜೋಡಿಸಿದ್ವಿ. ಅಂದರೆ ನಮ್ಮ ಮದುವೆದು ಆಗಿರ್ಬೋದು, ನಮ್ಮ ಮೈದಾ ಅವ್ರ ಮದುವೆದಾಗಿರ್ಬೋದು, ಇಬ್ಬರದು ಫ್ರೇಮ್ಗಳೆಲ್ಲ ಕೆಳಗಡೆ ಶೋಕೇಶು ಮತ್ತು ಮೇಲೆ ಶೋಕೇಶಲ್ಲೆಲ್ಲ ಆರ್ಗನೈಸ್ ಮಾಡಿಟ್ಟಿದ್ವಿ. ಮತ್ತು ಇಲ್ಲಿ ಬಂದರೆ ಇದು ಏನೋ ಹೊಲಕ್ಕೆ ಔಷಧಿ ಎಲ್ಲ ಹಾಕ್ತಾರಲ್ವ, ಅದೇನೋ ಅಂತಾರೆ, ನಂಗೆ ಅದು ಹೇಳೋಕ್ಕೆ ಬರೋಲ್ಲ ಬೇಗ. ಬಟ್ ನನಗೆ ಹೊಲದ್ದು ಅಷ್ಟೊಂದು ನಾವು ಬೇಸಾಯ ಮಾಡಿ ರೂಢಿ ಇಲ್ವಲ್ಲ, ಅದರಿಂದ ನಂಗೆ ಅದು ಎಲ್ಲ ಗೊತ್ತಾಗಲ್ಲ. ಅದೆಲ್ಲ ನಮ್ಮ ಅತ್ತೆ ರೂಮಲ್ಲೇ ಒಳಗಡೆ ಶೆಲ್ಫ್ ಮೇಲೆ ಎಲ್ಲ ಜೋಡಿಸಿದ್ರು. ಗೊಬ್ಬರ ಆಗಿರ್ಬೋದು ಪ್ರತಿಯೊಂದೂ, ಅದಕ್ಕೆ ಏನೇನು ಬೇಕು ಐಟಮು ಅದೆಲ್ಲ ಒಳಗಡೆನೇ ಇಟ್ಟಿದ್ರು. ಇದು ಬಂದು ನಮ್ಮ ಮಾಮ ಇದ್ದಾರಲ್ಲ, ಅವ್ರ ತಮ್ಮನ ಮನೆ ಎಲ್ಲ ಪಕ್ಕನೇ ಇದೆ, ಎಲ್ಲ ಜಾಯಿಂಟ್ ಮನೆ. ಅವರು ಏನು ಮೇಲೆ ಕಟ್ಟಿರಲಿಲ್ಲ, ಅದರಿಂದ ನಾವೇನು ಬೇಕಾದ್ರೂ ಇಲ್ಲೇ ಎಲ್ಲ ಒಣ್ಕೊಳ್ಳೋದು. ನೋಡಿ ಆ ಕಡೆ ಎಲ್ಲ ಹುಣಸೆ ಮರ ಹೆಂಗೆ ಕಾಣ್ತವೆ. ನಮ್ಮ ಹಳ್ಳಿ ಸೈಡ್ ಬರೀ ಇದೇ ಥರ. ನೈಟ್ ಆದರೆ ಸಾಕು ನಾನು ಹೊರಗಡೆನೇ ಬರೋಲ್ಲ, ಯಾಕಂದರೆ ತುಂಬ ಹುಣಸೆ ಮರ ಇರ್ತಾವಲ್ಲ, ತುಂಬ ಭಯ ಆಗುತ್ತೆ. ಆಮೇಲೆ ಇದು ನಮ್ಮ ಮನೆ ಪಕ್ಕದಲ್ಲೇ ನೋಡಿ, ನಮ್ಮ ಮನೆ ಹಾಲ್ ಕಾಣ್ತಿದೆ. ನಮ್ಮ ಮನೆ ಪಕ್ಕದಲ್ಲೇ ನಮ್ಮ ಹೊಲ ಎಲ್ಲ ಇರೋದು, ತುಂಬ ಹತ್ರನೇ ಇದೆ. ಒಂದು 2 ಹೆಜ್ಜೆ ಇಕ್ಕರೆ ಸಾಕು ನಮ್ಮ ಹೊಲ ಸಿಗುತ್ತೆ. ನೋಡಿ ನಮ್ಮದು ಅಂದರೆ ಗದ್ದೆ ಒರೆಸಿದ್ವಲ್ಲ, ಅದು ಯಾವ ಥರ ಪೈರೆಲ್ಲ ಯಾವ ಥರ ಬೆಳೆದಿದೆ ಅಂತ ತುಂಬ ಚೆನ್ನಾಗಿತ್ತು. ನಮ್ಮ ಅತ್ತೆಯವ್ರದ್ದಾಗಿರ್ಬೋದು, ಅಂದರೆ ನಮ್ಮದಾಗಿರ್ಬೋದು, ಮತ್ತು ನಮ್ಮ ಮಾಮ ಇದ್ದಾರಲ್ಲ ಅವ್ರ ತಮ್ಮದು ಎಲ್ಲ ಪಕ್ಕನೇ ಇದೆ. ನೋಡಿ ಯಾವ ಥರ ಕಾಣ್ತಿದೆ ಅಂತ, ಎಲ್ಲ ಚೆನ್ನಾಗಿ ಆಗಿತ್ತು. ಅಂದರೆ ಪೈರೆಲ್ಲ ಚೆನ್ನಾಗಿ ಬೆಳ್ಕೊಂಡಿತ್ತು. ಮತ್ತು ನಮ್ಮ ಅತ್ತೆ ಹೊಲ ಎಲ್ಲ ವೀಡಿಯೋ ಅಂತ ಇದ್ದರು, ಅದರಿಂದ ಹೊಲ್ದ ಹತ್ರ ಬಂದು ವೀಡಿಯೋ ಮಾಡ್ತಾಯಿದ್ದೆ. ತುಂಬ ಬಿಸಿಲು ಬೇರೆ ಇತ್ತು. ಅದು ಫೋನು ಯಾಕೆ ಅಲ್ಲಾಡ್ಸ್ತಾ ಇರೋದ್ರೆ ಅಲ್ಲಿ ತುಂಬ ಬದಿ ಇರುತ್ತಲ್ವ, ಅಂದರೆ ಆ ಕಡೆ ಈ ಕಡೆ ಬೀಳೋ ಥರ,
ಅದರಿಂದ ನಾನು ಫೋನ್ ನೀಟಾಗಿ ಹಿಡ್ಕೊಳಕ್ಕಾಗ್ತಿರ್ಲಿಲ್ಲ, ತುಂಬ ಶೇಕ್ ಆಗೋದು. ಮತ್ತು ಅಲ್ಲೊಂದು ರೂಮ್ ಥರ ಕಾಣ್ತಿದೆಯಲ್ಲ, ಅದೆಲ್ಲ ಒಡೆದೋಗಿರೋದು, ಅದೇ ಬಾವಿ ಅಲ್ಲಿ. ಅವಾಗೆಲ್ಲ ಚೆನ್ನಾಗಿತ್ತು, ಇವಾಗೆಲ್ಲ ಒಡೆದೋಗೈತೆ ಬಾವಿ. ನೋಡಿ ಬೆಟ್ಟ ಯಾವ ಥರ ಕಾಣ್ತಿದೆ ಅಂತ, ಸುತ್ತ ಬರೀ ಬೆಟ್ಟನೇ, ಎಲ್ಲಿ ನೋಡಿದ್ರು ಬೆಟ್ಟ ಜಾಸ್ತಿ ನಮ್ಮೂರ ಸೈಡು. ಅದರಿಂದ ಇಲ್ಲಿ ನೆಟ್ವರ್ಕು ಪ್ರಾಬ್ಲಮ್ ಇರೋದು ಇವಾಗ. ಬಟ್ ಟವರ್ ಹಾಕ್ಸಿದ್ದಾರಲ್ಲ, ಫುಲ್ ನೆಟ್ವರ್ಕ್ ಸಿಗುತ್ತೆ. ನೋಡಿ ಈ ಥರ ಬದಿ ಇರುತ್ತೆ, ಅಲ್ಲಿ ಹೋಗೋಕ್ಕಾಗ್ತಾಯಿರಲಿಲ್ಲ ತುಂಬ ಅಂದರೆ ನಮ್ಮ ಮಗಳನ್ನ ಎತ್ಕೊಂಡಿದ್ನಲ್ಲ, ನಮ್ಮ ದೊಡ್ಡ ಮಗಳು ಬೇರೆ ಹೋಗ್ತಾಯಿಲ್ಲ, ಅವಳು ಬೀಳ್ತಾಳಂತ ಅವಳನ್ನ ಒಂದು ಕೈಯಲ್ಲಿ ಮತ್ತು ಫೋನ್ ಒಂದು ಕೈಯಲ್ಲಿ ಇಟ್ಕೊಂಡಿದ್ದೆ, ಅದಕ್ಕೆ ಫೋನ್ ತುಂಬ ಶೇಕ್ ಆಗೋದು. ನೋಡಿ ಎಲ್ಲರೂ ಪ್ರತಿಯೊಬ್ಬರೂ ಅಂದರೆ ಬೇರೆ ಬೇರೆಯವ್ರದ್ದೆಲ್ಲ ಇತ್ತು ಹೊಲ ಇಲ್ಲಿ, ಅವ್ರದ್ದೆಲ್ಲ ಕ್ಯಾಪ್ಚರ್ ಮಾಡ್ತಾಯಿದ್ದೆ. ಎಲ್ಲರದು ಅಷ್ಟೇ, ಎಲ್ಲರೂ ಈ ಸಲ ಬರೀ ನೆಲ್ಲೇ ಹಾಕವ್ರೆ, ಅಂದರೆ ಭತ್ತದ ಪೈರೇ ಹಾಕವ್ರೆ. ಚೆನ್ನಾಗೆಲ್ಲ ಪೈರೆಲ್ಲ ಬೆಳ್ಕೊಂಡೈತೆ. ನಮ್ಮ ಅತ್ತೆ ನಮ್ಮ ಮಗಳನ್ನ ಎತ್ಕೊಂಡಿದ್ದು ನಾನು ವೀಡಿಯೋ ಮಾಡ್ತಾಯಿದ್ದೆ. ನಮ್ಮ ದೊಡ್ಡ ಮಗಳು ನಾನು ಸೆಲ್ಫಿ ಸ್ಟಿಕ್ ಹಿಡ್ಕೊಂಡು ಅದರಲ್ಲಿ ಆಡ್ಕೊತಾ ಇದ್ಲು, ಅಂದರೆ ಮಣ್ಣಲ್ಲೆಲ್ಲ ಹಾಕಿ ಇದು ಮಾಡ್ತಾಯಿದ್ಲು. ನೋಡಿ ಝೂಮ್ ಆಗ್ತಾಯಿದ್ದೀನಿ, ನಮ್ಮ ಮನೆ ಅಲ್ಲೇ ಕಾಣ್ತಿದೆ, ನೋಡ್ತಾ ಇದ್ದೀರಾ. ನಮ್ಮ ಮನೆ ಪಕ್ಕದಲ್ಲೇ ನಮ್ಮ ಹೊಲ ಇರೋದು. ಇನ್ನು ಆ ಕಡೆ ಒಂದು ಇದೆ, ಅಲ್ಲೂ ಹಾಕಿದ್ದೀವಿ. ಅದು ಅಷ್ಟು ದೂರ ಹೋಗೋಕ್ಕಾಗಲಿಲ್ವಲ್ಲ ಬಿಸಿಲಲ್ಲಿ ನಮ್ಮ ಮಕ್ಕಳನ್ನ ಎತ್ಕೊಂಡು, ಅದಕ್ಕೆ ನಾನು ಬರೀ ಇಲ್ಲೇ ವೀಡಿಯೋ ಮಾಡ್ಕೊತಾ ಇದ್ದೆ. ನೋಡಿ ನಮ್ಮ ವಿಲೇಜ್ ಸ್ಟೈಲಲ್ಲಿ, ಅಂದರೆ ವಿಲೇಜಲ್ಲಿ ಯಾವ ಥರ ಮನೆಗಳಾಗಿರ್ಬೋದು, ಹೊಲ ಆಗಿರ್ಬೋದು, ಈ ಲೈಫೇ ಒಂಥರ ಚೆಂದ. ಅಂದರೆ ನಂಗೆ ಹಳ್ಳೀಲಿ ಇರೋಕ್ಕೆ ಇಷ್ಟ. ಬಟ್ ಯಾರೆಲ್ಲ ಈ ವಿಡಿಯೋ ನೋಡ್ತೀರೋ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್.